ಬಡೆ ಕೊಡೋಣ. ತಗ ಅಣ್ಣ ನಿಮ್ಗೆ ತಗೋಣ. ಬೇಡ ಅಣ್ಣ ನಿಮ್ಗೆ. ಪುಟ್ಟಕ್ಕ ಎರಡು ಇಡ್ಲಿ ವಡೆ ಪಾರ್ಸಲ್. ಕಣ ಪುಟ್ಟಕ್ಕ ಚಂದಾಗಿದೆಯೇನವ? ಗೌಡೆ ಸಂದಾಕಿವ್ನಿ. ಒಂದು 3 ಪ್ಲೇಟ್ ಪುಳಿಯೋಗರೆ, 4 ಪ್ಲೇಟ್ ಚಿತ್ರಾನ್ನ, 8 ಇಡ್ಲಿ, 4 ವಡೆ ಪಾರ್ಸಲ್ ಮಾಡವ. ವಾ ಏನ್ ಗೌಡ್ರೆ ಆರ್ಡ್ರ್ ಜೋರಾಗದೆ. ದಸರಾ ರಜಕ್ಕೆ ಮಗಳು ಮೊಮ್ಮಕ್ಕಳು ಎಲ್ಲ ಬಂದವ್ರೆ. ಪುಟ್ಟಕ್ಕನ ಮೆಸ್ಸಿಂದ ತಿಂಡಿ ತಂದ್ಕೊಡಪ್ಪ ಅಂದ್ರು, ಅದಕ್ಕೆ ಕಣವ. ಸರಿ ಚಟ್ನಿ ಎಲ್ಲ ಒಂದೇ ಕವ್ರಿಗೆ ಹಾಕ್ಬಿಡನೆ. ಹಾಕವ ಒಂದೇ ಕವರ್. ಪುಟ್ಟಕ್ಕ 40 ರೂಪಾಯಿ ಕಂಡ್ಕೊಡಪ್ಪ. ಅಂತ ಇನ್ನೂ ಬರೋದು ಲೇಟೆ. ಏನ್ ಹೇಳುದು ಕಣಕ್ಕ, ನನ್ ಗಂಡನ್ಗೆ ಚಳಿ ಜ್ವರ ಮುರ್ಕೊಂಡದೆ. ವಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಹೌದೇ? ಅಯ್ಯೋ ಶಿವನೇ. ಸರಿ ಹುಷಾರಾಗಿ ನೋಡ್ಕ. ನೀನು ಈ ಕಡೆ ತಲೆ ಕೆಡಿಸ್ಕೊಬೇಡ, ನಾ ಎಲ್ಲ ನೋಡ್ಕೊತೀನಿ. ತಗೊಳ್ಳಿ ಗೌಡ್ರೆ. ಎಷ್ಟಾಯ್ತು ಪುಟ್ಟಕ್ಕನಂದು? ಈಗ 4 ಚಿತ್ರಾನ್ನ, 4 ಪುಳಿಯೋಗರೆ, 8 ಇಡ್ಲಿ, 4 ಚಿತ್ರಾನ್ನ ಅಂದರೆ ಒಂದು 30 ರೂಪಾಯಿಗೆ ಒಂದು 30 295. ಕೊಡಿ ಗೌಡ್ರೆ. ಪುಟ್ಟಕ್ಕ ತಗೊಳ್ಳವ. ಪುಟ್ಟಕ್ಕ ನಾನು ಬರ್ತೀನಿ ಕಣವ. ಪುರ್ಸಿ ಕಾಲೇಜ್ ಯಾಕೆ ಹೋಗಿಲ್ಲ? ಪುಟ್ಟಕ್ಕ 4 ವಡೆ ಪಾರ್ಸಲ್ ಹಾಕ್ತೀನಿ ಇರೋಣ. ಏಯ್ ಕಾಲೇಜ್ಗೆ ಯಾಕೆ ಹೋಗ್ನಿಲ್ಲ ಅಂತ ಕೇಳ್ತೀವಿ. ನಾನೇ ಹಾಕ್ತೀನಿ ಇರೋಣ. ನಾನು ಕೇಳ್ತಿರೋದೇನು, ನೀನು ಮಾಡ್ತಿರೋದೇನು? ಹಿಂಗೆ ಮಾಡಿದ್ರೆ ಹೆಂಗೆ ಪುರ್ಸಿ? ಓದಿನ ಕಡೆ ಲಕ್ಷ ಬೇಡವೆ? ದೊಡ್ಡವ್ರು ಏನೋ ಹೇಳ್ತೀವಿ ಅಂತಂದ್ರೆ ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಳ್ದ್ರೆ ಹಂಗೆ ಗಾಳಿ ತೂರು ಬಿಡದೆ ಅಲ್ಲ ನೀನು. ನನ್ಗೂ ಮಾತಾಡಕ್ ಬಿಡು. ದೊಡ್ಡವರು ಗಾಳಿಲಾಡಿದ ಮಾತನ್ನ ನಿನ್ ಕಿವಿಲೊಳಗ್ ಬಂದಿವ್ನಿ ಅಂದ್ರೆ ನಮ್ಮ ಮಮ್ಮಿ ರೆಕ್ಕೆಗೆ ಜೀವ ಬಂತು ಅನ್ನಂಗೆ ಆ ಪುಟ್ಟಕ್ಕ ಮತ್ತೆ ಚಿಗುರ್ಕಂತಾವಳೆ. ಕೋರ್ಟ್ನಾಗೆ ಕೇಸ್ ನಡೆಯೋ ತನಕ ಅವಳು ವ್ಯಾಪಾರ ಮಾಡಂಗಿಲ್ಲ. ಮೆಸ್ ಮಾತ್ರ ಅಲ್ಲ, ಎಲ್ಲೂ ಅಂಗಡಿ ಮಡ್ಗಂಗಿಲ್ಲ ಅಂತ ಅವಳು ಅಂಗಡಿನ ಕ್ಲೋಸ್ ಮಾಡಿಸಿ. ಅಲ್ಲ ನಾವು ಗಾಡಿ ಮೇಲೆ ಅಲ್ವೇನ ಪುರ್ಸಿ ವ್ಯಾಪಾರ ಮಾಡ್ತಿರೋದು? ಅದೇ ಹಂಗೆ ತೊಂದರೆ ಆಗ್ತಿಲ್ಲ. ಹೌದಲ್ವಾ? ಅಯ್ಯೋ ನನ್ ಯೋಚನೆ ಬಂದಿರ್ಲಿಲ್ವಲ್ಲವಾ? ರಾಜವ್ವ ಯಾಕೆ ಹಿಂಗೆ ಮಾಡ್ತಾವಳೆ ಗೊತ್ತು? ಯಾಕೆ? ನೀನು ಇಲ್ಲಿಗೆ ಗೊತ್ತಿಯಲ್ಲ, ನಿನ್ನನ್ನು ಎದುರಿಸಿ ಇಲ್ಲಿಗೆ ಬರ್ಲಾರ್ದಂಗೆ ಮಾಡಕ್ಕೆ ಹಿಂಗೆ ಮಾಡಿರ್ತಾಳೆ. ಬೇಕಪ್ಪ ಯಾನೇ ಬುದ್ಧಿವಂತ. ನೀನು ಬುದ್ಧಿವಂತ ಆಗ್ಬೇಕು ಅಂತಂದ್ರೆ ನೀನು ಕಾಲೇಜ್ಗೆ ಹೋಗ್ಬೇಕು. ಅವ ಈಟೊಂದು ಗಿರಾಕಿಗಳವ್ರೆ ಬಿಟ್ಬಿಟ್ಟು ಹೆಂಗವ ನಾನು ಕಾಲೇಜ್ಗೆ ಹೋಗೋಣ? ಇನ್ ಹೆಂಗಪ್ಪ ಹೇಳಿ ನಿನಗೆ ಮನಸ್ಸಿದ್ದಂಗೆ ಮಾದೇವ. ಎಲ್ಲಾದ್ರಲ್ಲೂ ದೇವ್ರು ಹುಡ್ಕೊಂಡ್ಬಿಡ್ತಿ ಅಲ್ವೇನವ? ಆದ್ರೂ ನೀನ್ ಹಿಂಗೆ, ನಮ್ಮ ಮಮ್ಮಿ ಯಾಕಂಗೆ? ಒಂದೇ ಊರು ಒಂದೇ ನೀರು, ಆದ್ರೂ ಸ್ಯಾನೆ ವ್ಯತ್ಯಾಸ. ಏನೂ ಇಲ್ಲ ಅವ ಆದ್ರೂ ನೀ ಮನ್ಸಲ್ಲಿ ಏನೋ ಐತೆ ಅವ. ನಾನು ಹೇಳ್ತಾ ಇಲ್ವೇನಪ್ಪ, ಹಂಗೇನೂ ಇರಕ್ಕಿಲ್ಲ. ಸುಮ್ಕೆ ಇಲ್ಲದೆಲ್ಲ ಮನ್ಸ್ಗೆ ಹಾಕೊಂಡು ತಲೆ ಕೆಡಿಸ್ಕೊಬೇಡ, ಹೋಗು. ಏನೂ ಆಗಕ್ಕಿಲ್ಲ ಅನ್ನೋ ಮಾತು ನನ್ನ ನಾಲ್ಗೆ ಮೇಲಿಂದ ಬಂದ್ರೂ ರಾಜವ್ವ ಏನು ಮಾಡೋಕ್ಕೂ ಯೋಸಕ್ಕಿಲ್ಲ ಅನ್ನೋದಂತೂ ದೊಡ್ಡ ಭಯ. ಬನ್ನಿ 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 ಬನ್ನಿ. ಕಂಟಿ ಮಾವ ಇಲ್ಲಿ ಬರ್ತಾರಮ್ಮ, ಬರ್ತಾರೆ. ಅಮ್ಮರೇ ಮನೆಗೆ ಬಂದಿದ್ದೀವಿ, ಶಶಿಕಲಾ ಅವ್ರಿಗೆ ಕೊಡ್ತೀನಿ.
ಹಲೋ ಅದಕ್ಕೆ ಸಸಿ ನಾನು ಬಂದಿಲ್ಲ ಅಂತ ಬ್ಯಾಸ ಮಾಡ್ಕೋಬೇಡವ. ನಾನು ಹೊಸಿ ಬ್ಯಾರೆ ಕೆಲಸದಾಗೆ ಸಿಕ್ಕಾಕೊಂಬಿಟ್ಟೆ. ಆದರೆ ಆದಷ್ಟು ಬಿರ್ನೆ ಬರ್ತೀನಿ. ಅಲ್ಲಿ ಗಂಟರು ಅಲ್ಲೇ ಆರಾಮಾಗಿರಿ. ಡಾಕ್ಟ್ರು ಯೋನ್ ಹೇಳ್ತವ? ಡಾಕ್ಟ್ರು ಯೋನ್ ತಾನೇ ಹೇಳ್ತಾರದಕ್ಕೆ. ಅದೇ ಔಷಧಿನ ಕೊಟ್ಟು ಇನ್ನೊಂದು ವಾರ ಬಿಟ್ಕೊಂಡು ಬನ್ನಿ ಅಂತ ಹೇಳೋರೆ. ಎಲ್ಲ ನಾರ್ಮಲ್ ಆಗೇ ಐತೆ. ನಮ್ಮ ರಾಧಾ ಮನ್ಸಿಗೆ ಹಚ್ಕೊಂಡಿರೋ ಇಸ್ಯಾನ್ ಮರೆತ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನೀವೇ ಹೇಳಿ, ಆ ಇಸ್ಯಾನ ಮರೆಯೋದು ಆಟೋನ್ ಸುಲಭನ? ವಯಸ್ಸಿಗೆ ಬಂದ ಮಗಳು ಮೇಲ್ ಚಾವಣಿ ನೋಡ್ತಾ ಐಸ್ ಕಳಿತಾವಳು. ಬೇರೆ ಹುಡುಗಿರ್ನ ನೋಡಿದಾಗ ನಂಗೆ ಸಂಕಟ ಆಯ್ತದೆ ಗೊತ್ತಾ? ಅದಕ್ಕೆ ಏನಿ ಪ್ರಪಂಚದಾಗೆ ಇವಳು ಒಬ್ಬಳಿಗೆ ನಾ ಹಿಂಗಾಗಿರೋದು. ಎಲ್ಲರೂ ಮದುವೆ ಮಾಡ್ಕೊಂಡು ಆಯಾಗವ್ರೆ. ಆದರೂ ನಾನು ಏನು ಪಾಪ ಮಾಡಿದ್ದೀನಿ ಅದಕ್ಕೆ? ಇದೆಲ್ಲ ನನ್ನಿಂದಲೇ ಯಶಸ್ಸಿ. ಸುಮ್ಕಿದ್ರಾದಂಗೆ ಕಂಟಿ ಜೊತೆ ಮದುವೆ ಮಾಡ್ತೀನಿ ಅಂದ್ಬಿಟ್ಟೆ. ಆದ್ರೆ ಆಮ್ಯಾಕೆ ಹಿಂಗೆಲ್ಲ ಆಗ್ತದೆ ಅಂತ ನಿಜವಾಗ್ಲೂ ಗೊತ್ತಾಗಿಲ್ಲ ಕಣ್ವಾ. ನೀವು ಯಾಕೆ ಬೇಜಾರು ಮಾಡ್ಕೊತೀರ ಅದಕ್ಕೆ? ಇದೆಲ್ಲ ನಮ್ಮ ಹಣೆ ಬರ. ರಾಧನ ನಾನು ಸೊಸೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಹುಡುಗಿ ಬಾಳ್ನ ನಾನೇ ಹಾಳು ಮಾಡ್ದಂಗೆ ಆಗ್ವಾಯ್ತು. ಆದ್ರೆ ನೀನೇನು ಯೋಚನೆ ಮಾಡಬೇಡ ಸಸಿ. ರಾಧನ್ ಬ್ಯಾರೆ ಒಬ್ಬ ಒಳ್ಳೆ ಗಂಡನ ಹುಡುಕಿ ನಾನೇ ಅವಳು ಮದುವೆ ಮಾಡ್ತೀನಿ. ಹಂಗೆ ಇವಳು ಬೇರೆ ಹುಡುಗನ್ನ ಮದುವೆ ಮಾಡ್ಕೊಳೋ ಹಂಗಿದ್ದಿದ್ರೆ ಹಿಂಗೆ ಯಾಕೆ ಇರ್ತಿದ್ಲು ಅದಕ್ಕೆ? ಇಲ್ಲಿ ನಮ್ಮವರು ಅಂತ ಯಾರೂ ಇಲ್ಲ ಅದಕ್ಕೆ. ಇನ್ನು ರಾಧನ ಆರೋಗ್ಯನೂ ಸರಿ ಹೋಗ್ತಿಲ್ಲ. ನಾನು ರಾಧನ್ ಕರ್ಕೊಂಡು ನಿಮ್ಮ ಮನೆಗೆ ಬಂದ್ಬಿಡ್ಲ? ಬ್ಯಾಡ ಅಂತ ಹೇಳೋ ಮನ್ಸಿಲ್ಲ. ಆದ್ರೂ ಈಗಿರೋ ಪರಿಸ್ಥಿತಿನಾಗೆ ಅಲ್ಲಿ ಕರೆಯಕ್ಕೂ ಆಗಕ್ಕಿಲ್ಲ ಸಸಿ. ನಮ್ಮ ಮನೆ ಪರಿಸ್ಥಿತಿ ನಿಂಗೆ ಗೊತ್ತಾಯ್ತಲ್ಲ ಸಸಿ. ಕಂಟಿಗಾಗ್ಲೇ ಮದುವೆ ಆಗೈತೆ. ಇನ್ನು ನಮ್ಮ ರಾಧಾ ಇರೋ ಆರೋಗ್ಯದ ಪರಿಸ್ಥಿತಿನಾಗೆ ಅವಳು ನಮ್ಮನೆ ಕರ್ಕೊಂಡು ಹೋಗಕ್ಕೆ ಆಗಕ್ಕಿಲ್ಲ. ಮನಸ್ಸು ಹೊಸಿ ತಿಳಿ ಆಯ್ತಿದ್ದಂಗೆ ನೋಡುಮ. ಆದ್ರೆ ಅಲ್ಲಿ ಗಂಟ ನಿಮ್ಮಿಬ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಂದೇ. ಸರಿ ಅದಕ್ಕೆ. ತಕೊಳ್ಳಿ, ಅಮ್ಮವ್ರು ಕೊಟ್ಟವ್ರೆ. ಏನಾರ ಇದ್ದರೆ ಫೋನ್ ಮಾಡಿ ಬರ್ತೀನಿ. ನಿಮಗೂ ನಾವು ಬೇಡವಾಗೋದ್ವಲ್ಲ ಅದಕ್ಕೆ? ದೂರ ಇಟ್ಟು ಆಮ್ಯಾಗ ಒಂದಿನ ನಮ್ಮನ್ನು ದೂರನೇ ಮಾಡ್ಕೊಂಡ್ಬಿಡ್ತೀರ. ನಾನು ಬಿಡೋಕ್ಕಿಲ್ಲ. ನಮ್ಮನ್ನು ಕರೆಸಿ ಮೋಸ ಮಾಡಿದ ನಿಮ್ಮನ್ನು ನಾನು ಬಿಡೋಕ್ಕಿಲ್ಲ. ಹಲೋ ಸ್ನೇಹ. ಹಲೋ ಪಲ್ಲವಿ. ಅಣ್ಣ ಏನು ಫೋನ್ ಸರಿ ಹೋಯ್ತಾ? ಫೋನಾ? ಯಾಕೆ, ಏನಾಗಿತ್ತು? ಅದೇನೋ ಕೆಟ್ಟೋಗಿದೆ ಅಂತಂದ್ರು. ಹೌದಾ? ನನಗೇನು ಹೇಳಿಲ್ಲ. ಇರು ಸ್ನೇಹ, ನಾನು ಅಣ್ಣಯ್ಯಂಗೆ ಫೋನ್ ಕೊಡ್ತೀನಿ. ಅಣ್ಣಯ್ಯ, ನಿನ್ನ ಫೋನ್ ಕೆಟ್ಟೋಗಾಯ್ತಾ? ಸ್ನೇಹ ಫೋನ್ ಮಾಡೋಳೆ ತಕ. ಹೇಳಿ ಸ್ನೇಹ. ಹಲೋ ಅಣ್ಣಯ್ಯ, ವಸು ಅದ್ಗೆ ನಿನ್ನ ಮೀಟ್ ಮಾಡಬೇಕು ಅಂತಿದ್ದಾರೆ. ನೀನು ನೋಡಿದ್ರೆ ಫೋನೇ ರೆಡಿ ಮಾಡಿಸ್ದೇ ಇದೆಯಲ್ಲ. ಹೊಸ ಮೀಟ್ ಮಾಡಬೇಕು ಅಂತ ಹೇಳಿದ್ಲಾ? ಹೌದಣ್ಣಯ್ಯ, ನಿನ್ನ ಹತ್ರ ಅದಕ್ಕೆ ಮಾತಾಡ್ಬೇಕಂತೆ. ಫೋನಲ್ಲೆಲ್ಲ ಬೇಡ, ಹೊರಗಡೆ ಎಲ್ಲಾದರೂ ಮೀಟ್ ಆಗಕ್ಕೆ ಸಿಕ್ಕಿದ್ರೆ ಬೆಟರು ಅಂತ ಹೇಳ್ತಿದ್ದಾರೆ. ಸರಿ ಸ್ನೇಹ, ಕಾಫಿ ಶಾಪಲ್ಲಿ ಸಿಗ್ತೀನಿ, ಹೇಳಿಬಿಡು.
ಎಷ್ಟೊತ್ತಿಗೆ? 4:30ಗೆ. ಸರಿ, ನಾನು ಅದಕ್ಕೆ ಹೇಳ್ತೀನಿ, ನೀನು ಮರ್ತು ಬಿಡ್ಬೇಡ. ಬಾಯ್. ಬಾಯ್. ತಗೋ. ನಿನ್ನ ಫೋನ್ಗೆ ಏನಾಯ್ತಣ್ಣಯ್ಯ? ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸರ್ವಿಸ್ ಕೊಟ್ಟಿದ್ದೀನಿ. ಯಾಕೋ ಒಂಥರ ಇದೆಯಾ, ಏನಾಯ್ತಣ್ಣಯ್ಯ? ಏನಿಲ್ಲಪ್ಪ. ಸರಿ, ನಾನು ಹೊಸನ ಮೀಟ್ ಮಾಡ್ಕೊಂಬರಕ್ಕೆ ಹೋಗಬೇಕು. ಬಾಯ್. ಇನ್ನೊಂದು 2 ಅವರಲ್ಲಿ ಅಣ್ಣಯ್ಯ ಕಾಫಿ ಶಾಪಲ್ಲಿ ಸಿಗ್ತಾರೆ, ಹೋಗಿ ಮೀಟ್ ಮಾಡ್ಕೊಂಬನ್ನಿ. ಥ್ಯಾಂಕ್ಸ್ ಸ್ನೇಹ. ಪರವಾಗಿಲ್ಲ, ಅದಕ್ಕೆ ನೀವಿಬ್ಬರು ಆದಷ್ಟು ಬೇಗ ಒಂದಾಗಬೇಕು, ಅದೇ ಸಾಕು. ಸರಿ ಅದಕ್ಕೆ, ನಂಗೆ ಲೇಟ್ ಆಗುತ್ತೆ, ನಾನು ಇನ್ಸ್ಟಿಟ್ಯೂಷನ್ಗೆ ಹೊರಡಬೇಕು. ಬಾಯ್. ಬಾಯ್. ಏನೇ ತಿಂಡಿನೇ ತಿಂದಿಲ್ಲ ಅನ್ನೋ ಥರ ಬಂದು ತಿಂಡಿ ತಿನ್ನಕ್ಕೆ ಕೂತ್ಕೊಂಡ್ಬಿಟ್ರೆ? ಅಲ್ಲಿ ಅಡುಗೆ ಮನೆ ಸಿಂಕಲ್ಲಿ ಎಲ್ಲರೂ ತಿಂದಿರೋ ತಟ್ಟೆ ಪಾತ್ರೆ ಒಂದು ರಾಶಿ ಬಿದ್ದಿದೆ. ಯಾರಾದರೂ ಎಂಜಲ್ ಪಾತ್ರೆ ಇಷ್ಟೊತ್ತು ಒಣಗಕ್ಕೆ ಬಿಡ್ತಾರಾ? ಮೊದಲು ಹೋಗಿ ತೊಳಿ. ಯಾಕ ಈ ಪ್ರಶ್ನೆನ ನನಗೆ ಕೇಳೋದಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಅಲ್ಲ, ನಿನಗೇನು ಮರ್ಯಾದೆನೇ ಇಲ್ವಾ ಅಂತ ಈ ಥರ ಮಾತಾಡ್ತಿದ್ಯಲ್ಲ? ಅಂತ ತೆಪ್ಪನ ನಾನು ಏನು ಮಾಡಿದೆ ಅತ್ತಮ್ಮ? ಅಂತ ತಪ್ಪು ಏನು ಮಾಡಿದೆ ಅಂತ ಕೇಳ್ತಿದ್ಯಾ? ಇದೇನಾ ನಿಮ್ಮ ಮನೇಲಿ ಹೇಳ್ಕೊಟ್ಟಿರೋದು? ಕಳ್ತನ, ನನ್ನ ದುಡ್ಡನ್ನ ಕಳ್ತನ ಮಾಡಿರೋ ಕಳ್ಳಿ ನೀನು. ಆ ದುಡ್ಡು ನೀವು ನಿಯತ್ತಾಗಿ ದುಡ್ದು ಅದನ್ನ ನಾನು ತಗೊಂಡಿದ್ರೆ ನೀವು ಹೇಳೋದನ್ನ ನಾನು ಒಪ್ಕೋತೀನಿ. ಆದರೆ ನೀವು ನಮ್ಮ ಅವ್ವಂತವ ಆ ದುಡ್ಡನ್ನ ಸುಲಿಗೆ ಮಾಡಿದ್ದೀರಾ. ಹಂಗೆ ನೋಡೋಕೆ ಹೋದ್ರೆ ಅದು ನಂದೆಯ ದುಡ್ಡು. ತಂಗಳು ತಿನ್ನೋ ನಿನಗೆ ಇಷ್ಟು ಕೊಬ್ಬೇನೆ? ಅತ್ತೆಮ್ಮ, ಆ ದುಡ್ಡನ್ನ ಸುಮ್ಮನೆ ಕಾಲೇಜ್ಗೆ ಅಂತ ಅಷ್ಟೇ ನಾನು ತಗೊಂಡಿದ್ದು. ಆ ದುಡ್ಡನ್ನ ನಿಮಗೆ ವಾಪಸ್ ಕೊಟ್ಟನಲ್ಲ. ನಾನು ನಿನಗೆ 1000 ಸಲ ಹೇಳಿದ್ದೀನಿ, ನೀವೇನು ಬಿಟ್ಟಿಯಾಗಿ ನನಗೆ ದುಡ್ಡು ಕೊಟ್ಟಿಲ್ಲ ಅಂತ. ಓಹೋ, ನೀನೇನು ಸಕಲ ವಿದ್ಯಾ ಪಾರಂಗತೆ ಅಂತ ನಿನ್ನನ್ನು ನಮ್ಮ ಮನೆಗೆ ತುಂಬಿಸ್ಕೋಬೇಕಿತ್ತ? ಅಂದರೆ ಟೋ ಅನ್ನಕ್ಕೆ ಬರ್ದಲೇ ಇರೋ ನಿನ್ನಂತ ಅವಿದ್ಯಾವಂತೆನ ನನ್ನ ಮಗ ಮದುವೆ ಆಗಿದ್ದೆ ಹೆಚ್ಚು. ನೆನಪಿರ್ಲಿ, ನಿನ್ನಂತ ಹಳ್ಳಿ ಗುಗ್ಗುನ ಹೆತ್ತಿದ್ದಕ್ಕೆ ನಿಮ್ಮವ್ವ ನನಗೆ ಕೊಟ್ಟಿರೋ ಪೆನಾಲ್ಟಿ ಕಣೆ ಇದು. ಸರಿ, ಇವತ್ತೇ ಎಲ್ಲ ಇತ್ಯರ್ಥ ಆಗಲಿ. ನಿಮ್ಮ ಅವ್ವಂಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳು. ಅವನು ಯಾಕೆ ಕರಿಬೇಕು? ಇಲ್ಲ, ನಾನು ಕರಿಯೋಕ್ಕಿಲ್ಲ. ಯಾಕೆ ಕರಿಯಲ್ಲ? ಕರಿಬೇಕು. ನೀನು ಕರೀಲಿಲ್ಲ ಅಂದರೆ ನಾನೇ ಕರಿತೀನಿ. ಅವ್ರಿಗೂ ನಿನ್ನ ಬಂಡವಾಳ ಏನು ಅಂತ ಗೊತ್ತಾಗ್ಲಿ. ನೀನು ನಿನ್ನ ತಂಗಿ ಇಬ್ಬರು ಈ ಮನೆಯಲ್ಲಿ ಇರಬೇಕು ಅಂದರೆ ಈಗಲೇ ನಿಮ್ಮವ್ವ ಇಲ್ಲಿಗೆ ಬರಬೇಕು. ಒಬ್ಬ ಕಳ್ಳಿನ ಈ ಮನೆಯಲ್ಲಿ ಬಿಟ್ಟು ಊಟ ಹಾಕೊಂಡು ಸಾಕಕ್ಕೆ ನಂಗಾಗಲ್ಲ. ನಿಮ್ಮವ್ವ ಇಲ್ಲಿಗೆ ಬರಬೇಕು ಅಷ್ಟೇ. ಹೋಗು, ಫೋನ್ ತಗೊಂಬ. ಏನೇ ಮುಖ ನೋಡ್ತಾ ಇದ್ಯಾ? ಹೋಗೆ. ಹೋಗೆ.
ಅವ ಏನ್ ಗಾಬರಿ ಆಗ್ಬೇಡವ, ಏನ್ ಹೇಳ್ತಾರೆ ಅಂತ ಕೇಳು ಮಾತಾಡಿಯವ. ಓ ಆಗ್ಲೇ ಮೆಸ್ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಪುಟ್ಟಕ್ಕ ಅಂದ್ರೆ ನೀವೇನಾ? ನಾನೇ ಪುಟ್ಟಕ್ಕ ಅಂತ ಜೋರಾಗಿ ಹೇಳವ. ಪುಟ್ಟಕ್ಕ, ನಿಮ್ಮ ಮೆಸ್ಸಿಗೆ ಬೆಂಕಿ ಹಾಕಿದ ಅಪರಾಧಿ ಸಿಗ್ದ ಅಲ್ವಾ? ಅಪರಾಧಿನ ಗಣೇಶನ ಹಬ್ಬದ ದಿನನ ಎಳ್ಕೊಂಡು ಹೋದ್ರು. ಪುಟ್ಟಕ್ಕ, ನಿಮ್ಮ ಕೇಸು ಖುಲಾಸೆ ಆಗಿದೆ ಅಂತ ಕೋರ್ಟಿಂದ ಆದೇಶ ಬಂದಿದ್ಯಾ? ಇಲ್ಲ ಸರ್, ಅದು ಮತ್ತೆ ಶುರು ಮಾಡಿದ್ರಿ? ಯಾರನ್ನ ಕೇಳಿ ಶುರು ಮಾಡಿದ್ರಿ? ಯಾರನ್ನ ಕೇಳಕ್ ಮಾಡ್ಬೇಕು? ಇವ್ರು ನಿಮ್ಗೇನಾಗಬೇಕು? ಮಗ. ಇವ್ರು ಸುಮ್ಮನೆ ಇದ್ರೆ ನಿಮಗೆ ಒಳ್ಳೇದು. ನೋಡಿ ಪುಟ್ಟಕ್ಕ, ಮೆಸ್ ಕೇಸು ಫೈನಲ್ ಆಗೋವರೆಗೂ, ಅಂದರೆ ನಾವು ಶುರು ಮಾಡಿ ಅಂತ ಹೇಳೋವರೆಗೂ ನೀವು ಶುರು ಮಾಡಬಾರ್ದು. ನೀವು ಈಗಿಂದೀಗಲೇ ಸರ್ಕಾರಕ್ಕೆ ಕ್ಷಮಾಪಣೆ ಪತ್ರ ಬರೆದು ಕೊಡಬೇಕು. ಮತ್ತೆ ಆದೇಶ ಬರೋವರೆಗೂ ಈ ಮೆಸ್ನ ತೆಗೆಯೋದಿಲ್ಲ ಅಂತ ಮತ್ತೊಂದು ಪತ್ರನ ಬರೆದು ಕೊಡಬೇಕು. ಸರು, ಯಾರು ನೀವು? ಆಫೀಸರು ಆಗ್ಬಿಟ್ರೆ ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಬಿಡೋದ? ರೀ, ನಾನು ಅವಾಗಿಂದ ನೋಡ್ತಾನೇ ಇದ್ದೀನಿ, ಮಾತಾಡ್ತಾನೆ ಇದ್ದೀರಲ್ರಿ. ಯಾವ ಕಾನೂನಯ್ಯ ಇದು? ನೀನು ಯಾರು ಕೇಳಕ್ಕೆ? ಇವ್ರ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ಕೊಳ್ರಿ. ಹಾಗೆ ಇವ್ರ ಫೋನ್ ನಂಬರು, ಅಡ್ರೆಸ್ಸು ತಗೊಳ್ಳಿ. ನೀವು ಏನೇ ಹೇಳೋದಿದ್ರು ಕೋರ್ಟ್ಗೆ ಬಂದು ಹೇಳಿ. ಕೋರ್ಟ್ ಓಡಾಡಿದ್ರೆ 5-6 ವರ್ಷ ಕಾನೂನು ಕಚೇರಿ ಅಂತ ಗೊತ್ತಾಗುತ್ತೆ. ರೀ, ಏನ್ರಿ ನಿಮ್ಮ ಹೆಸರು? ಸ್ವಾಮಿ, ಬೇಡ ಬಿಡಿ ಅದ. ಇವರೆಲ್ಲ ನನ್ನನ್ನು ಒಡಹುಡ್ತೋಳಂಗೆ ನೋಡ್ತಾರೆ. ಆ ಸಲಿಯಲ್ಲಿ ಹಂಗೆ ಮಾತಾಡ್ಬಿಟ್ಟವ್ರಿ. ಹಾಗೆ ಯಾರಿಗೂ ಏನು ಮಾಡಕ್ಕೆ ಹೋಗ್ಬೇಡಿ. ಪುಟಕ, ನೀನು ಸುಮ್ಕಿರು. ಯಾಕೆ ಇಟ್ಟೊಂದು ಎದುರ್ಕೋತಿದ್ಯಾ? ನಾವು ಏಟ್ ಎದುರ್ಕೋತೀವೋ ಆಟ ಎದುರಿಸ್ತಾರೆ ಜನ. ಅದೇನ್ ಮಾಡ್ತಾರೋ ಮಾಡೇ ಬಿಡ್ಲಿ, ನಾವು ಒಂದ್ ಕೈ ನೋಡೇ ಬಿಡುವ. ಪುಟ್ಟಕ್ಕ, ಇವಕ್ಕೆಲ್ಲ ಆಯ್ಕೊಂಡು ತಿನ್ನೋ ಕೋಳಿ ಮೇಲೆ ಕಣ್ಣು ಕಣವ. ಗೌಡ್ರೆ, ಹೊಸಿ ಸುಮ್ಕಿರಿ. ಅವ್ರ ಕೆಲಸ ಅವ್ರು ಮಾಡಲಿ. ನೋಡ್ರಿ, ಏನು ಟೀ ಲೋಟೇನ್ರಿ ಹಿಂಗಿದೆ? ಏನು ಒಡೇನ್ರಿ ಇದು? ಏನ್ ಸರ್ ಮಾಡ್ತಾ ಇದ್ದೀರಾ? ಏನು ಸಮಯ ಇದು? ಇದು ತಿನ್ನೋ ಅನ್ನಪೂರ್ಣೇಶ್ವರಿ. ಇದನ್ನ ಹಿಂಗೆ ತುಳಿಯೋ ಜಾಗದಲ್ಲಿ ಹಾಕಿದ್ರಲ್ಲ ತೆಪ್ಪು ಸ್ವಾಮಿ. ಹಾಗೆಲ್ಲ ಮಾಡಬಾರ್ದು ಕಣ್ಸ್ವಾಮಿ. ಹೋಟ್ಲು ನಡೆಸೋದಕ್ಕೆ ಫುಡ್ ಇನ್ಸ್ಪೆಕ್ಟರಿಂದ ಪರ್ಮಿಷನ್ ತಗೊಂಡಿದ್ದೀರಾ? ಲೈಸೆನ್ಸಲ್ಲಿ ಸರ್ಟಿಫಿಕೇಟ್ ತೋರಿಸಿ. ಬೇಗ ಕೊಡಿ. ಇಲ್ಲ, ಅವೆಲ್ಲ ನಂತವಿಲ್ಲ. ಅದೆಲ್ಲ ಇಲ್ಲದೆ ಹೋಟೆಲ್ ನಡೆಸ್ತಾ ಇದ್ದೀರಾ? ಹೋದ ತಿಂಗಳೇ ಊಟದ ಕ್ವಾಲಿಟಿ ಸರಿಗಿಲ್ಲ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ಅದ್ರ ಕಾಪಿ ಇಲ್ಲಿದೆ. ಏನ್ರಿ ನೋಡ್ತಾ ಇದ್ದೀರಾ? ಸೀಸ್ ಮಾಡ್ರಿ. ಅದ್ ಹೆಂಗ್ರಿ ಸೀಸ್ ಮಾಡ್ತೀರಾ? ನಾನು ನೋಡ್ತೀನಿ, ಸೀಸ್ ಮಾಡ್ರಿ. ನಡೀರಿ ಸರ್, ಅದೆಲ್ಲಿ ಬಂದು ನಿಮ್ಮ ಕಂಪ್ಲೇಂಟ್ ಕೊಡ್ಬೇಕು ಅಲ್ಲೇ ಕೊಡ್ತೀನಿ, ನಡೀರಿ. ಏನಂತ? ಸರ್ಕಾರದ ಕೆಲಸ ಮಾಡ್ತಿದೀವಿ ಅಂತನಾ? ಇಲ್ಲ, ಹೇಳಿಕೆ ಮತ್ತೆ ಕೇಳ್ಕೊ ಬಂದಿಲ್ಲಿ ತೊಂದರೆ ಕೊಡ್ತಾ ಇದೀರ ಅಂತ ಕೊಡ್ತೀನಿ. ನೀವ್ ಯಾರ್ ಮಾತು ಕೇಳ್ಕೊಂಬತ್ತಾ ಇದಾರೆ ಅಂತ ಹೇಳ? ಸರ್ಕಾರಿ ಕೆಲಸ ಮಾಡೋರಿಗೆ ತೊಂದರೆ ಕೊಡ್ತಾ ಇದಾರೆ ಅಂತ ಇವ್ರ ಮೇಲೆ ಕೇಸ್ ಫೈಲ್ ಮಾಡ್ರಿ. ಹುಸಿ ಸುಮ್ಕಿರಪ್ಪ. ಅವನು ಅವಂಗೆ ಹಿಂಗೆ ಆಗೋಯ್ತಲ್ಲ ಅಂತ ಹೊಸಿ ಬೇಸರ ಮಾಡ್ಕೊಂಡು ಮಾತಾಡ್ತಾವನೆ. ಹೋದ ಹುಡುಗ ನಿಮ್ದಮ್ಮಯ್ಯ ಅಂತೀನಿ. ಅವನಿಗೇನು ಮಾಡಬೇಡಿ, ನಿಮ್ಮ ಕೈ ಮುಗೀತೆ. ಬಂದ ನೋಡ್ರೋ ಕಡ್ಡಿ ಪೈಲ್ವಾನು.
ಉಸ್ತಾದ್ ನಮ್ಮ ಅಣ್ಣನ ಜೊತೆ ಆಕಾಡಕ್ಕೆ ಇವನ್ನೇ ಮೊದಲು ಬಿಡಿ. ಸತ್ತು ಸುಮ್ಮನಿರೋ ಮಾರಾಯ. ರಂಪ ಮಾಡಿದ್ರೆ ಅಣ್ಣನ ಆಸೆ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗ್ತದೆ. ಹೋಗಿ ಆಂಜನೇಯ ನಮಸ್ಕಾರ ಮಾಡಿ. ಕುಸ್ತಿ ಮೈಕಟ್ಟಿನ ಮೇಲಲ್ಲ, ಅವನ ಹಾಕೋ ಪಟ್ಟುಗಳ ಮೇಲೆ ನಿರ್ಧಾರ ಆಗುತ್ತೆ. ಇದು ಸಾಮಾನ್ಯವಾದ ಮಣ್ಣಲ್ಲ. ಅರ್ಶಿನ, ಕುಂಕುಮ, ಕರ್ಪೂರ, ಹರಳೆಣ್ಣೆ, ಹಾಲು, ಮೊಸರು ಸೇರಿಸಿರೋ ಕೆಂಪು ಮಣ್ಣು. ಇದು ಜಟ್ಟಿಗಳ ಮೈತರ್ಚಿ ಆಗೋ ಗಾಯಕ್ಕೆ ಮದ್ದಾಗುತ್ತೆ. ಅಖಾಡದಲ್ಲಿ ಗೆದ್ದು ನಿಲ್ಲೋ ವೀರರ ಹಣೆಗೆ ತಿಲಕ ಆಗುತ್ತೆ. ಇಂಥ ಸಂಜೀವಿನ ಮುಷ್ಟಿಲ್ ತಗೋ, ಮೈಗೆ ಹಚ್ಕೋ, ಮುನ್ನುಗ್ಗೋ. ಜಯ ಆಂಜನೇಯ. ಪಂದ್ಯ ಶುರುವಾಗಲಿ. ಇವತ್ತವರೆಗೂ ನನ್ನ ಮಕ್ಕಳೇ ನಾನು ಇಟ್ಟಿರೋ ದುಡ್ಡಿಗೆ ಕೈ ಹಾಕೋ ಧೈರ್ಯ ಮಾಡಿಲ್ಲ. ನಿನಗೆಲ್ಲಿಂದನೇ ಇಷ್ಟು ಧೈರ್ಯ ಬರಬೇಕು? ಚಿಕ್ಕ ವಯಸ್ಸಿಂದ ಇಂಥ ಕೆಲಸಗಳಲ್ಲಿ ಕೈ ಪಳಗಿದ್ರೇನೆ ಇಂಥ ಬಂಡತನ, ಚಾಲಾಕಿತನ ಬರೋದು. ನೀನು ಹಿಂಗೆ ಹತ್ಬಿಟ್ರೆ ಕರ್ಗೋ ಪೈಕಿ ನಾನಲ್ಲ. ಇನ್ನೊಂದ್ಸಲ ಮಾಡು. ಅವ್ವ ಫೋನ್ ಕಟ್ ಮಾಡ್ತಾವಳೆ. ಓ, ನಿಮ್ಮ ಅವ್ವನೇ ನಿನಗೆ ಕೊಟ್ಟಿರೋ ದುಡ್ಡನ್ನ ಕಳ್ತನ ಮಾಡ್ಕೊಂಡು ಬಾ ಅಂದ್ರ? ಕೊಟ್ಟಂಗೂ ಇರಬೇಕು, ಕದ್ದಂಗೂ ಇರಬೇಕು. ಬೇಷ್. ನಮ್ಮ ಅವ್ವನ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನನಗೂ ನಿಮ್ಮ ಮಗಂತವ ಮಾತಾಡಕ್ ಬರ್ತೈತೆ. ಓಹೋ, ಬಾರಿ ಇದೆಯಾ ಕಣೆ ನೀನು ಚಿಟ್ಟಗ್ಲಿ. ನನ್ನ ಮಗನ ಹೆಸರು ಹೇಳಿದ ತಕ್ಷಣ ನಾನೇನು ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡ್ಯಾ? ನನಗೆ ನಿನಗಿನ್ನ ಚೆನ್ನಾಗಿ ನಾಟಕ ಮಾಡಕ್ ಬರುತ್ತೆ. ಬಾಯಿ ಮುಚ್ಕೊಂಡು ನಿಮ್ಮ ಅವ್ವಂಗೆ ಇವಾಗ ಫೋನ್ ಮಾಡಿದ್ರೆ ಸರಿ. ಹಾ, ಅವ್ವ ಫೋನ್ ಕಟ್ ಮಾಡ್ತಾವಳೆ. ನೋಡು, ನಿಮ್ಮ ಅವ್ವಂಗೆ ನಿನಗಿನ್ನ ಬೇರೆ ಕೆಲಸನೇ ಮುಖ್ಯ. ಎಷ್ಟು ಬೇಜವಾಬ್ದಾರಿ ಅವಳಿಗೆ. ಅಲ್ಲ, ಮಗಳು ಇಷ್ಟೊಂದ್ಸಲ ಫೋನ್ ಮಾಡ್ತಾ ಇದ್ದಾಳೆ ಅಂದ್ರೆ ಏನಾಯ್ತು ಅಂತ ವಿಚಾರಿಸ್ಬೇಕು ಅನ್ನೋ ವ್ಯವಧಾನನೂ ಇಲ್ವಾ? ಬಹುಶಃ ನಿನ್ ಕಾಟ ತಡ್ಕೊಳಕ್ಕಾಗ್ದೆ ಹಾಳಾಗಿ ಹೋಗ್ಲಿ ಅಂತ ಹೀಗೆ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಆದ್ರೂ ನಾನ್ ಸುಮ್ಮನೆ ಇರಲ್ಲ. ನಮ್ಮನೆ ಟ್ಯಾಂಕು ಭರ್ತಿಯಾಗಿದೆ. ನಿನ್ ಕಣ್ಣೀರಿಂದ ಏನು ತುಂಬಿಸ್ಬೇಕಾಗಿಲ್ಲ. ನಿಮ್ಮ ಅವ್ವಂಗೆ ಫೋನ್ ಮಾಡು ಅಂದೆ. ಇದ್ರಾಗೆ ನಮ್ಮ ಅವ್ವನ್ ತಪ್ಪು ಏನೈತೆ? ಅವಳಿಗೆ ಯಾಕೆ ತೊಂದರೆ ಕೊಡಬೇಕು? ಮೊದಲೇ ಅವಳ ಆರೋಗ್ಯ ಸರಿ ಇಲ್ಲ. ಅದಕ್ಕೆ ನಾನೇನೆ ಮಾಡೋಕ್ಕಾಗತ್ತೆ? ಇಂಥ ಮಗಳನ್ನ ಹೆತ್ತ ಮೇಲೆ ಇದನ್ನೆಲ್ಲ ಅನುಭವಿಸ್ಲೇಬೇಕು.
ಆಟ ಸಾಧಿಸ್ತೀರಾ ಅತ್ತೆ. ಈಗ ನಿಮ್ ದುಡ್ಡು ನಿಮ್ ತವನೇ ಐತೆ ತಾನೇ. ಲೇ ಬಿತ್ರಿ, ನಿನ್ನ ಸಾಯೋವರೆಗೂ ಸಾಕ್ತೀನಿ ಅಂತ ನಾನೇನ್ ಬಿಲ್ ಬರ್ಕೊಟ್ಟಿಲ್ಲ. ಇನ್ನೊಂದ್ಸಲ ಹೀಗ್ ಹೇಳಿದ್ರೆ ಹುಷಾರ್. ಓದ್ದೆ ಮಾಡ್ದೆ ಹೀಗ್ ಬಾಯಿ ಜಾಸ್ತಿ ಮಾಡ್ತೀಯ ಅಂತಾನೆ ಆ ದೇವ್ರು ನಿನಗೆ ವಿದ್ಯೆನ ನೈವೇದ್ಯ ಮಾಡಿದ್ದು. ಇಟ್ಕೆ ಹಾಕ್ ನಾಲ್ಗೆ ಉಜ್ಜಿದ್ರು ಒಂದ್ ಪದ ಇಂಗ್ಲಿಷ್ ಬರಲ್ಲ. ನನಗೆ ಹೇಳಕ್ ಬರ್ತಾಳೆ.